ಸರ್ ಹಾಂ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಒಳಗಡೆ ಬನ್ನಿ ಬನ್ನಿ ನಮ್ಮ ಹೆಸರು ಸರ್ ನನ್ನ ಹೆಸರು ಶಕೀಲ್ ಪಾಷಾ ಅಂದ್ಬಿಟ್ಟು. ಸರಿ ಸರ್ ನಮ್ಮ ನಂಬರ್ ಹೆಂಗ ಸರ್ ಗೊತ್ತಾಯ್ತು? MME ಬೋರ್ಲಿಂದ ಗೊತ್ತಾಯ್ತು. ಇದರಲ್ಲಿ ನೋಡಿದ್ರು ಸರ್, ನಮ್ಮ ಅಂಗಡಿ ಪಕ್ಕ ಅಡ್ವರ್ಟೈಸ್ಮೆಂಟ್ ಆಗಿದ್ರು. ಹೌದಾ? ಸರಿ ಸರ್. ಯೂಟ್ಯೂಬ್ ನೋಡಿಲ್ಲ? ಇಲ್ಲ, ಇದು ನೀವು ಮಾತಾಡೋ ವಿಡಿಯೋ ಯೂಟ್ಯೂಬ್ ಅಲ್ಲಿ ಬರುತ್ತೆ. ಹಾ ಸರ್, ಇದು ಬಂದು ಯೂಟ್ಯೂಬ್ ಅಲ್ಲಿ ಬರುತ್ತೆ, ನಿಮ್ ವಿಡಿಯೋ ನೋಡಿ. ಹಾ, ಬೋರ್ವೆಲ್ ಡೀಟೇಲ್ಸ್ ಹೇಳಿ. ಪಾರ್ಟಿ ಆಸ್ಪರ್ ಅದು ಪಾರ್ಟಿ ಹೇಳ್ತಾರೆ 350 ಅಂತ. ಸರಿ, ಏನಾಗಿದೆ ಸರ್ ಪ್ರಾಬ್ಲಮ್? ಸರ್ ಏನಿಲ್ಲ, ಮಿಷಿನ್ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಮಿಷಿನ್ ಕೆಳಗಡೆ ಒಂದು ಬಿದ್ದೋಗ್ಬಿಟ್ಟಿದೆ. ಅದು ಮಿಷಿನ್ ಅವಾಗಿಂದ ನಮ್ಗೆ ನೀರು ಸರಿಯಾಗಿ ಬರ್ತಾ ಇಲ್ಲ. ಹೌದೌದು, ಕರೆಕ್ಟ್ ಹೇಳಿದ್ರ. ಫಸ್ಟ್ ಬೋರ್ಲ್ ಎಷ್ಟು ಹಾಳ ಮಾಡಿದ್ರ? 350 ಮಾಡಿದ್ರ. 350 ಮಾಡಿಬಿಟ್ಟು ಒಂದೇ ಮೋಟ್ರು 7 years ಯೂಸ್ ಮಾಡಿದ್ರ. 7 years ಯೂಸ್ ಮಾಡಿಬಿಟ್ಟು ಆಮೇಲೆ ಮೋಟ್ರ್ ಬಿದ್ದೋಗಿದೆ ಅಂದ್ರೆ ಬೇರೆ ಮೋಟ್ರ್ ಯೂಸ್ ಮಾಡಿದ್ರ. ಬೇರೆ ಮೋಟ್ರ್ ಯೂಸ್ ಮಾಡಿಂದ ಹಾಕಿದ್ರಿಂದ ನೀರ್ ಕಡಿಮೆ ಬರ್ತಾ ಅಂದ್ರೆ ಫೀಲ್ ಮಾಡ್ತಾ ಇದ್ರ. ಈಗ ಕ್ಯಾಮ್ರಾ ಬಿಟ್ಟು ಏನಂತ ರಿಸಲ್ಟ್ ಹೇಳ್ಬಿಡೋಣ. ಸಬ್ಸ್ಕ್ರೈಬ್. ನಮ್ಮ ಸಲ್ವರಾಜ್ ಹೊಸ ಬೇಕಾದ್ರೇನೆ ಮಾಡಿ ಕೊಡ್ಬೇಕು ನಮಗೆ. ಸಬ್ಸ್ಕ್ರೈಬ್ ವಿಡಿಯೋ ಒಳಗಡೆ ಫಿಲ್ಟರ್ ಪೈಪ್ ಐತೆ. ಎಷ್ಟು ಕೆಳಗಡೆ ಫಿಲ್ಟರ್ ಪೈಪ್ ಐತಮ್ಮ? 10 ಅಡಿ ಕೆಳಗಡೆ ಫಿಲ್ಟರ್ ಪೈಪ್ ಐತೆ. ಈಗ ಲಾಸ್ಟ್ ಆಗಿ ಮೋಟರ್ ಯಾವಾಗ ಆನ್ ಮಾಡಿದ್ರಾ? ಇವಾಗ ಒಂದು ಗಂಟೆಗೆ ಆನ್ ಮಾಡಿದ್ರಾ? ನೀರು ಬಂತಾ? 80 feet ನಲ್ಲಿ ಸ್ವಲ್ಪ ನೀರು ಬರ್ತಾ ಇದೆ. ಹಾ, ಮೋಟ್ರ್ ಚೆನ್ನಾಗಿ ಒಕ್ಕತ್ತೆ ಅದಲ್ಲ. ಫೋರ್ಸ್ ಚೆನ್ನಾಗಿದೆ ಸರ್. ಬಿಗಿನಿಂಗ್ ನಲ್ಲಿ 2 minutes ಬರ್ತಾ ಇದೆ. ನೂರಡಿ मोटर ಹಾಕಿದ್ದಾರೆ. कन्नड़ में बात करेंगे, अल्लाह को ಗೊತ್ತಾಗುತ್ತೆ ಆಗುತ್ತಾ? ओके, बात करेंगे, पराने बात करेंगे, एक्सप्लेन करेंगे. 350 फीट चले थे कितने साल पहले? 10-12 साल. 10-12 साल होगा. ಸ್ವಲ್ಪ ಜೋರಾಗಿ ಮಾತಾಡಿ, ಜೋರಾಗಿ ಮಾತಾಡಿ. 10-12 साल पहले मोटर पंप कितने पूछे थे? ये आपको एक नीचे तक डाले थे. पहले डाले थे. पहले डाले 100 वो लास्ट तक डाले नीचे तक भी डाले थे. उसके बाद मोटर पंप कट हो गई, इसकी अटैक की नीचे गिर गई. नीचे गिर गई सो जब फिर निकाल के तो एक साल पूरा क्लियर है. ಹಂಗೆ ರೀ ನೋಡಿ, ಫುಲ್ ಮಾಡ್ಕೊಂಡು ಬರ್ತಾ ಇದೆ ನೋಡಿ ನೀರು. ಮೇಲ್ಗಡೆ ಬರ್ತಾ ಇದೆ ನೋಡಿ ನೀರು. ಎಷ್ಟು ಫಾಸ್ಟ್ ಆಗಿ ಬರ್ತಾ ಇದೆ ನೋಡಿ, ಎಷ್ಟು ಫಾಸ್ಟ್ ಆಗಿ ಬರ್ತಾ ಇದೆ ನೋಡಿ. ಇವರು ಬರ್ತಾರೆ ಯೂಟ್ಯೂಬ್ ನಲ್ಲಿ. ಈಗ ಸ್ವಲ್ಪ ಕಡಿಮೆ ಮಾಡಿ, ಆಫ್ ಮಾಡೋದು ಬೇಡ, ಕಡಿಮೆ ಮಾಡಿ. ಇನ್ನು ಕಡಿಮೆ ಮಾಡಬೇಕು, ಇನ್ನು ಕಡಿಮೆ ಮಾಡಬೇಕು. ಮೋಟ್ರ್ ಆಫ್ ಮಾಡಿ, ಮೋಟ್ರ್ ಹಾಕ್ಬಿಟ್ಟು ಕಡಿಮೆ ಮಾಡಿ.
ಇಷ್ಟೇ ಸರ್. ಅಷ್ಟೇನಾ? ಇಷ್ಟೇನಾ. ಆಫ್ ಮಾಡಿಬಿಟ್ಟಿದ್ರಾ? ಕಡಿಮೆ ಮಾಡಿದ್ರ ಅಷ್ಟೇ. ಸರಿ, ಆನ್ ಮಾಡಿ ಆನ್ ಮಾಡಿ. ಏನಮ್ಮ? ಆಫ್ ಮಾಡಿ ಆಫ್ ಮಾಡಿ ಆಫ್ ಮಾಡಿ ಆಫ್ ಮಾಡಿ. आराम 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 से. हाँ वो सर सर ಜಾಗ ಹೋಗ್ಬೇಕು. एक मिनट ಸ್ವಲ್ಪ ನೀರಲ್ಲಿ ಕೈ ಬಿಡ್ತೀರಮ್ಮ. ಮಗ್ನಲ್ಲಿ ನೀರು ಕೊಡಮ್ಮ. ನೋಡಿ, ಒಂದ್ಸಲ ಬಂದು ಕ್ಯಾಮರಾ ಬಿಟ್ರೆ ಸರಿ ಹೋಯ್ತು. ಇಲ್ಲೇನೋ ಇದೆ ಅಂತ ಮಾಡ್ತಾ ಇದ್ವಿ, ಎಲ್ಲ ಕಡೆ ಮಾಡಕ್ಕಾಗಲ್ಲ. ಹಾ ಮೇಲಿಂದ ನೋಡಿದ್ರೆ ಫಿಲ್ಟರ್ ಪೈಪ್ ಇಲ್ಲ, ಕೆಳಗಡೆ ಫಿಲ್ಟರ್ ಪೈಪ್ ಐತೆ. ಎಷ್ಟು ಫೀಟ್ ವಾಟರ್ ಲೆವೆಲ್ ಐತೆ? ಸೇಮ್ 70 ಫೀಟ್ಗೆ ವಾಟರ್ ಲೆವೆಲ್ ಬಂದಿದೆ. 70 ಫೀಟ್ ಮೇಲೆ ಬರ್ತಾ ಇಲ್ಲ. 70 ಫೀಟ್ ವಾಟರ್ ಲೆವೆಲ್. ಬೋರ್ ಒಳಗಡೆ ಹೋಗ್ತಾ ಇದೆ, ಕ್ಯಾಮರಾ ನೀರು ಒಳಗಡೆ ಹೋಗ್ತಾ ಇದೆ, ನೋಡಿ ಸ್ವಲ್ಪ. ಹೌದಾ? ಎಷ್ಟು ಫೀಟ್ ಬೋರ್ ಎಂಡು ಬಂದ್ಬಿಟ್ಟಿದೆ? ಕರೆಕ್ಟಾಗಿ ಅಳ್ತಾ ಮಾಡಿ ಹೇಳಿ. ಎಷ್ಟಮ್ಮ? 120 ಫೀಟ್ ಬೋರ್ ಐತೆ. 100 ಫೀಟ್ಗೆ ಮೋಟ್ರ್ ಬಿಟ್ಟಿದ್ದಾರೆ. 20 ಅಡಿ ಗ್ಯಾಪ್ ಬಿಟ್ಟಿದ್ದಾರೆ. ಅಷ್ಟೇ ಬೋರ್ ಇರೋದು. 2 ಲೈನ್ ಆನ ಪಡ. ಈಗ ಏನ್ ಮಾಡಬೇಡ, ಇರಿ. ಕೈಯಲ್ಲಿ ಇಟ್ಕೊಳ್ಳಿ ಸ್ವಲ್ಪ. ಸುತ್ತಿ ಟೇಪ್ ಬಂದ್ಬಿಟ್ರ ಟೇಪ್ ಅವರ? ನಿಮ್ಮ ಮನೇಲಿ ಯಾವ್ದು ಟೇಪ್ ಇಲ್ಲ? ನಾ ಒಂದೂ
ಸರ್ ಈಗ ಗೊತ್ತಾಯ್ತು ಸರ್, ಬೋರ್ ಇರುವುದು ಬಂದು 120 ಫೀಟು, ಮೋಟ್ರ್ ಬಿಟ್ಟಿರೋದು 100 ಮಾತ್ರ, ನೀರು ಇರುವುದು 70 ಫೀಟ್ಗೂ, ಅಷ್ಟಕ್ಕೆ ಅಷ್ಟೇ ಬರುವುದು. ಏನೋ ಒಂದು ನೀವು ಕ್ಲೀನ್ ಮಾಡಿಬಿಟ್ಟು ನೋಡ್ಬೇಕು ಏನಾಗಿದೆ ಅಂತ ಗೊತ್ತಿಲ್ಲ. ನಿಧಾನ, ಅಲ್ಲೋ ಅಲ್ಲೋ हाँ तो मुझे आता बोलने में बोलते ये हार्ड वर्क क्यों है हाँ मैं आता तो जल्दी कर लिया तुमसे सर मार्केट वाले आपको करते नहीं ओवर रूम में हमें मार्केट वाले भी घर में तुझा का था अच्छे स्लिप बहुत एक गाली देता हूं निदान 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 ऐसा देख लो ಸರ್ ಎಲ್ಲೇ ಒಂದು ಜಾಗ ಬೋರ್ಡ್ ನೋಡಿಬಿಟ್ಟು ನೀವು ನಮ್ಮ ಹತ್ರ ಬಂದಿದ್ರ, ನಾವು ನೀವು ಹೇಳೋರ ಪ್ರಕಾರ ಕ್ಯಾಮರಾ ಬಿಟ್ಟಿದ್ದೀವಿ. ಕ್ಯಾಮರಾ ಬಿಟ್ಟರೆ ಬೇರೆ 70 ಫೀಟಿಗೆ ಮಾತ್ರನೇ ಅದು ನೀರು ಬಂತು, 100 ಫೀಟ್ ಮಾತ್ರನೇ ಮೋಟ್ರ್ ಕ್ಯಾಮರಾ ಹೋಗುತ್ತೆ, ಅದು ಕೆಳಗಡೆ ಹೋಗಲ್ಲ. ಯಾಕೆ ಹೋಗಲ್ಲ? ಫಿಲ್ಟರ್ ಪೈಪ್ ಹಾಕಿದ್ದಾರೆ. ಫಿಲ್ಟರ್ ಪೈಪ್ ಹಾಕಿದರೆ ಕ್ಯಾಮರಾ ಮೋಟ್ರ್ ಕೆಳಗಡೆ ಹೋಗಲ್ಲ. ಸರಿ, ಅದು ಕೆಳಗಡೆ ಡೆಪ್ತ್ ಬಂದು 350 ನೀವು ಹೇಳಿದ್ರ, ಅದಕ್ಕೋಸ್ಕರ ನಾವು ಏನು ಮಾಡೋಣ ಅಂತ ಮೋಟ್ರ್ ರಿಮೂವ್ ಮಾಡೋಕ್ಕೆ ಹೇಳಿದ್ವಿ. ಪಾಪ ನಾವು ಏನು ಕಷ್ಟ ಮಾಡಿಲ್ಲ, ಕಸ್ಟಮರ್ ಕೋಆಪ್ರೇಷನ್ ಕೊಟ್ಟಿದ್ದಾರೆ, ಅವರ ಪಾಪ ಎಲ್ಲ ರಿಮೂವ್ ಮಾಡಿದರು. ರಿಮೂವ್ ಮಾಡಬಲ್ಲ ತಿರ್ಗಾ ಮೋಟ್ರ್ ಬಿಟ್ಟಿದ್ದೀವಿ, ಇದು ಕ್ಯಾಮ್ರಾ ಬಿಟ್ಟಿದ್ದೀವಿ. ಅದೇ 70 ಫೀಟ್ಗೆ ವಾಟರ್ ಲೆವೆಲ್ ಬರುತ್ತೆ. ನೆಕ್ಸ್ಟ್ ಬಂದು 120 ಮಾತ್ರ ಹೋಗ್ಬಿಟ್ಟು ಸ್ಟಾಪ್ ಆಗಿದೆ, ಅದು ಬ್ಲ್ಯಾಕ್ ಆಗಿಬಿಡುತ್ತೆ. ಬ್ಲ್ಯಾಕ್ ಆಗಿಬಿಡ್ತಾರೆ ಅಷ್ಟೇ ಬೋರ್ ಎಂಡು. ನೆಕ್ಸ್ಟ್ ಪ್ರೊಸೀಜರ್ ಮಾಡಬೇಕಂದ್ರೆ ತಿರ್ಗಾ ಇವರೇ ಮೋಟ್ರ್ ರಿಮೂವ್ ಮಾಡಬೇಕು. ಬೋರ್ ಲಾರಿ ಬರುತ್ತೆ, ಏರ್ ಪ್ರೆಷರ್ ಕೊಡ್ತೀವಿ. ಅವ್ರ ಲಕ್ಕು ಚೆನ್ನಾಗಿದ್ರೆ 3 ಫೀಟೂ ಕ್ಲೀನ್ ಆಗ್ಬೋದು, ಇಲ್ಲ 300 ಫೀಟ್ನೂ ಕ್ಲಿಯರ್ ಆಗ್ಬೋದು. ಮೆಷರ್ಮೆಂಟ್ ಡೀಟೇಲ್ಸ್ ಹೇಳ್ತಾರೆ. ನೆಕ್ಸ್ಟ್ ಬಂದು ಒಂದು 24 ಅವರ್ಸ್ ಆದಮೇಲೆ ಕ್ಯಾಮ್ರಾ ಬಿಟ್ಟು ನೋಡಬೇಕು, ಅದು ಡಿಸೈಡ್ ಮಾಡಿಬಿಟ್ಟು ಎಕ್ಸ್ಟೆಂಡ್ ಮಾಡ್ಬೋದು. ಇಲ್ಲ ನಮಗೆ ಯಾವ ಎಕ್ಸ್ಪೆನ್ಸು ಬೇಡ ಅಂದರೆ ಇವರು ಏನು ಮಾಡಬೇಕಂದ್ರೆ ಎವ್ರಿ 2 ಮಿನಿಟ್ಸ್ ಆನ್ ಮಾಡಬೇಕು, ನೀರು ಬರೋ ಮಾತ್ರ. ತಿರ್ಗಾ ಒಂದು ½ ಅನ್ ಅವರ್ ಬಿಟ್ಟು ಆನ್ ಮಾಡಬೇಕು. ½ ಅನ್ ಅವರ್ ಬಿಟ್ಟು ಆನ್ ಮಾಡೋದು ಸ್ವಲ್ಪ ಸ್ವಲ್ಪ ಒಂದೊಂದು ಬಿಂದಿಗೆ ನೀರು ಬರುತ್ತೆ. ಬೆಲ್ಲಿಂದ ನೀರು ತೆಗಿತಾರ ಯೂಸ್ ಮಾಡ್ಕೊಬೋದು, ಯಾವ ಎಕ್ಸ್ಪೆನ್ಸನ್ ಇಲ್ಲ. ಅದು ಇದ್ರೆ 10 ನಿಮಿಷದಲ್ಲಿ ನಿಮಗೆ ಇದು ಫಿಲ್ಟಪ್ ಆಗಿಬಿಡುತ್ತೆ. ಮೋಟ್ರ್ ಒಳಗಡೆ ಹೋಗಿದ್ರೆ ಡೆಪ್ತ್ ಮಾಡಬೇಕು. ಇಷ್ಟೇ ವಿಷಯಗಳು. ನೆಕ್ಸ್ಟ್ ಪ್ರೊಸೀಜರ್ ನೆಕ್ಸ್ಟ್ ವೀಡಿಯೋನಲ್ಲಿ ನಾವು ಮೀಟ್ ಮಾಡೋಣ.